ಸಂಸದರ ಮನೆಯಲ್ಲಿ ಬಹಳಷ್ಟು ಜನ ಅಸಮಾಧಾನ. ಬಸವರಾಜ್ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಅವ್ರ ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡಲ್ಲ. ಗೋ ಬ್ಯಾಕ್ ಬಸವರಾಜ್ ಅಂತ ಘೋಷಣೆ ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ವರ್ಷದಿಂದ ನಾನು ಆರ್ಥೋಪೆಡಿಕ್ ಸರ್ಜನ್ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35 ವರ್ಷದಿಂದ 35-40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೆ ಏನು ಹೊಸಬರಲ್ಲ, ಕ್ಷೇತ್ರಕ್ಕೂ ಹೊಸಬರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೇ ಹೇಳಿದ್ದಾರೆ ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂತ ಹೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಬಿಜೆಪಿಯ ಕಾರ್ಯಕರ್ತರು ಆರೋಪ ಮಾಡ್ತಾರೆ ಟಿಕೆಟ್ ಸೇಲ್ ಆಗಿದೆ ಅಂತ. ಇದು ಕಾರ್ಯಕರ್ತರ ಪಾರ್ಟಿ. ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರು ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತ ನನ್ನ ಯಾವುದೇ ರಾಜಕೀಯ ಸಭೆ ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್ ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದಲೇ ಎಲೆಕ್ಷನ್ನೇ ಮಾಡ್ಕೊತಕ್ಕಂಥದ್ದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡಿರೋದು, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದರೆ ಪ್ರೊಫೆಷನ್ ಮಾಡ್ಕೊಂಡಿರೋದು. ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ಸರ್, ಈಗ ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೂ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ಭಿನ್ನಮತವನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ. ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಹೋದ್ಸಲ ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡಿಕೊಂಡು ನಾವು ಆಶೀರ್ವಾದ ಅನ್ನೋ ವಿಶ್ವಾಸ ಮಾಡ್ತೀವಿ. ಕಾರ್ಯಕರ್ತರನ್ನು ಅಕ್ಸೆಪ್ಟ್ ಮಾಡುವಂಥದ್ದು ಇವತ್ತೇ ಅನೌನ್ಸ್ ಆಗಿದೆ, ನೀವು ಹೀಗೆ ಅಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತಾರೆ. ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. ಈಗ ಸಂಗಣ್ಣವರು ಈ ಭಾಗದ ಒಂದು ರಾಜಕೀಯ ಶಕ್ತಿ ಅಲ್ಲ, ವಿರೋಧ ಇಲ್ಲ. ಸಂಗಣ್ಣವರು ಮುಂಚೆನೇ ಹೇಳಿದ್ದಾರೆ, ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ. ಸಣ್ಣ ಪುಟ್ಟ ಒಬ್ಬರಿಗೆ ಬಿಟ್ಟು ಇನ್ನೊಬ್ಬರಿಗೆ ಸಿಕ್ಕಿರ್ಬೋದು. ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು. ಅವ್ರ ವಿಶ್ವಾಸ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಮೀಟ್ ಆಗ್ತೀವಿ ಸರ್. ಈಗ ಎಲೆಕ್ಷನ್ ಅಂದರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರು ಮೇನ್ ಇಂಪಾರ್ಟೆಂಟ್. ಬೂತ್ ಮತನೇ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 1 ಲಕ್ಷ ಜಾಸ್ತಿ ಮತಗಳಿಂದ ಅಂತರದಿಂದ ಆಸ್ಪತ್ರೆ 1 ಲಕ್ಷ ಮತಗಳಿಂದ ಅಂತರದಿಂದ ಆಸ್ಪತ್ರೆ. ನಿಮ್ಮ ಪ್ರಮುಖವಾಗಿ ಯಾವ ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ವರ್ಷದಿಂದ ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಮುಂದುವರೆದ ಭಾಗವಾಗಿ 3ನೇ ಸಲ ಅವರ ಆಶ್ ಬಂತು ಅಂತಂದರೆ ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಾಗಿದ್ದಾರೆ ಅದು ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಮಾಡ್ಬೋದು. ಸರ್, ಈಗ ನೀವು ಅದು ಸಾರ್ವಜನಿಕ ಜೀವನನೇ ಬಡವರಿಗೆ ಅನುಕೂಲ ಮಾಡೋಂಥದ್ದು ಅಂತ ಅಂದ್ಕೊಂಡು ನಮ್ಮಪ್ಪ ಅವಾಗ ನಾನು ವಕೀಲ ಆಗ್ತೀನಿ ಅಂತ ನಾನು ಡಾಕ್ಟರ್ ಮಾಡಿದ್ರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.